ನಮಸ್ಕಾರ. ಇವತ್ತು ನಾನು ಅಕ್ಕಿಯ ಕೇಸರಿ ಬಾತ್ ರೆಸಿಪಿಯ ಸಂಗಡ ಬಂದಿದ್ದೀನಿ. ಇದು ಉತ್ತರ ಕನ್ನಡದ ಸ್ಪೆಷಲ್ ಅಡುಗೆ. ಮದುವೆ ಮುಂಜಿಗಳಲ್ಲಿ ಇದನ್ನು ಸುಮಾರಾಗಿ ಮಾಡ್ತಾರೆ. ಈ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಯಾವುದೇ ಆರ್ಟಿಫಿಷಿಯಲ್ ಕಲರ್ಗಳನ್ನು ಆ್ಯಡ್ ಮಾಡಲ್ಲ ನಾವು. ಕೇಸರಿಯಿಂದನೇ ಆ ಕಲರ್ ಬಂದಿರುತ್ತೆ. ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪಾತ್ರೆಯಲ್ಲಿ ನೀರನ್ನು ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು 2.5 ಲೋಟದಷ್ಟು ಜೀರಾ ರೈಸನ್ನು ತಗೊಂಡಿದ್ದೀನಿ. ಜೀರಿಗೆ ಅಕ್ಕಿ ಅಂತ ಹೇಳ್ತೀವಲ್ಲ ಅದು. ಎಲ್ಲದೂ ಒಂದೇ ಲೋಟದಲ್ಲಿ ನಾವು ಮೆಜರ್ಮೆಂಟನ್ನು ತಗೊಳ್ತಾ ಇದ್ದೀವಿ. ನಾನು ಈ ಲೋಟದಲ್ಲಿ 2.5 ಲೋಟದಷ್ಟು ಅಕ್ಕಿಯನ್ನು ತಗೊಂಡು ನೀಟಾಗಿ ತೊಳ್ಕೊಂಡು ಅದನ್ನು ಅನ್ನ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ಅನ್ನ ಹದವಾಗಿ ಇರಬೇಕು. ಇದಕ್ಕೆ ಮೇನಾಗಿ ಅಕ್ಕಿಯನ್ನು ನಾವು ಬೇಯಿಸ್ಕೊಳ್ಳೋದೇ ಮೇನು. ತುಂಬ ಮೆದುವಾಗೂ ಆಗಬಾರ್ದು, ತುಂಬ ಗಟ್ಟಿಯಾಗೂ ಇರಬಾರ್ದು. ನಾವು ಒಂದು ಅಗಳನ್ನು ಮುಟ್ಟು ನೋಡಿದ್ರೆ ಅದು ಈ ಥರ ಸ್ಮ್ಯಾಶ್ ಆದರೆ ಸಾಕಾಗುತ್ತೆ. ತುಂಬ ರುಚಿಯಾಗಿ ಇರುತ್ತೆ ಇದು. ಒಂದು ಇದ್ದುಬಿಟ್ರೆ ಮದುವೆ ಮುಂಜಿಗಳಿಗೆ ಒಂದು ಕಳೆನೇ ಬೇರೆ. ಸುಮಾರಾಗಿ ಮಾಡ್ತಾರೆ ಇದನ್ನು. ಈಗ ಅನ್ನ ರೆಡಿಯಾಗಿದೆ. ನಾವು ಅದರಲ್ಲಿ 2.5 ಕಪ್ ಅಕ್ಕಿಯನ್ನು ತಗೊಂಡ್ರೆ 1/4 ಕಪ್ಪಷ್ಟು ತುಪ್ಪವನ್ನು ತಗೊಂಡಿದ್ದೀನಿ. ಒಂದು ಸ್ವಲ್ಪ ಜಾಸ್ತಿ ಇದ್ದರೂ ನಡೆಯುತ್ತೆ ಇದಕ್ಕೆ ತುಪ್ಪ. 1/4 ಕಪ್ಪು ತುಪ್ಪವನ್ನು ತಗೊಂಡು ಅದು ಸ್ವಲ್ಪ ಬಿಸಿಯಾದ ನಂತರ, ನಾವು ಕರಗಲಿಕ್ಕೆ ಸ್ಟಾರ್ಟ್ ಆದ ನಂತರ ಮಾಡಿಟ್ಕೊಂಡಿರೋ ಅನ್ನವನ್ನು ಅದ್ರ ಜೊತೆ ಹಾಕಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಆದ ನಂತರ ಅದಕ್ಕೆ ನಾವು ಡಬಲ್ ಸಕ್ಕರೆಯನ್ನು ಹಾಕಬೇಕು. ಅಂದರೆ 2.5 ಕಪ್ ಅಕ್ಕಿಗೆ 5 ಕಪ್ ಸಕ್ಕರೆ ನಡೆಯುತ್ತೆ. ಸ್ವಲ್ಪ ಸಿಹಿ ಕಡಿಮೆ ಅನ್ನೋರು 4 ಕಪ್ ಸಾಕಾಗುತ್ತೆ. ನಾನಿಲ್ಲಿ 4 ಕಪ್ ಸಕ್ಕರೆಯನ್ನು ಹಾಕಿದ್ದೀನಿ ಅದಕ್ಕೆ. ನಮ್ಮ ಸಿರ್ಸಿ ಕಡೆ ಎಲ್ಲ ಹೋದರೆ ಕೇಸರಿ ಮಾಡೋ ಸ್ಪೆಷಲಿಸ್ಟ್ಗಳೇ ತುಂಬ ಜನ ಇರ್ತಾರೆ. ಅವರನ್ನೇ ಕರೆಸಿ ಮದುವೆಗೆ ಎಲ್ಲ ಕೇಸರಿಯನ್ನು ಮಾಡಿಸ್ತಾರೆ. ನೋಡಿ, ಇಲ್ಲಿ ನಾನು 1/4 ಕಪ್ಪಷ್ಟು ತುಪ್ಪವನ್ನು ತಗೊಂಡಿದ್ದೀನಿ. ಈಗ ಬಿಸಿ ಹಾಲಿಗೆ ಕೇಸರಿಯನ್ನು ಹಾಕಿ ನೆನೆಸಿಟ್ಕೊಂಡಿದ್ದೀನಿ. ನಾನು 1 ಗ್ರಾಮ್ ಕೇಸರಿಯನ್ನು ಫುಲ್ ಹಾಕಿಲ್ಲ, ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ಅದರಲ್ಲೇ. ಈಗ ಮಾಡಿಟ್ಕೊಂಡಿರೋ ಅನ್ನವನ್ನು ತುಪ್ಪದ ಸಂಗಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನಾನು ಈಗ ಶುಗರನ್ನು ಆ್ಯಡ್ ಮಾಡ್ತೀನಿ. ಇದು ಮಾಡೋದೇನು ತುಂಬ ಕಷ್ಟ ಅಲ್ಲ. ಇದ್ರದ್ದು ಅನ್ನ ಬೇಯಿಸ್ಕೊಳ್ಳೋ ಹದ ಒಂದು ಸಿಕ್ಬಿಟ್ರೆ ಆರಾಮಾಗಿ ನಾವು ಇದನ್ನು ಮಾಡ್ಕೋಬೋದು. ಮತ್ತು ತಿನ್ನೋಕ್ಕೂ ಅಷ್ಟೆಷ್ಟೇ ರುಚಿಯಾಗಿರುತ್ತೆ. ಯಾವುದೇ ಆರ್ಟಿಫಿಷಿಯಲ್ ಕಲರನ್ನು ನಾವು ಇಲ್ಲಿ ಯೂಸ್ ಮಾಡ್ತಾ ಇಲ್ಲ. ಈಗ ನೋಡಿ, ನಾನು ತುಪ್ಪ ಸಂಗಡ ಚೆನ್ನಾಗಿ ಅನ್ನವನ್ನು ಮಿಕ್ಸ್ ಮಾಡಿಕೊಂಡು ಈಗ ಶುಗರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು 4 ಕಪ್ಪು ಶುಗರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಇನ್ನೂ ಸಿಹಿ ಬೇಕು ಅಂದರೆ 5 ಕಪ್ಪನ್ನು ಹಾಕ್ಕೋಬೋದು. 1 to ಡಬಲ್. ನಾವಂದರೆ 2.5 ಲೋಟ ಅಕ್ಕಿ ತಗೊಂಡಿರ್ತೀವಲ್ಲ, 5 ಕಪ್ಪನ್ನು ಹಾಕ್ಬೋದು. ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ನಾವು ಇದೇ ಥರ ತೊಳಸ್ತಾ ಇದ್ದರೆ ಅದು ಬಿಟ್ಕೊಂಡು ಬರುತ್ತೆ. ತುಪ್ಪ ಎಲ್ಲ ಉಗುಳುತ್ತೆ ಅಂತ ಹೇಳ್ತಾರೆ. ತುಪ್ಪ ಎಲ್ಲ ಸ್ವಲ್ಪ ಹೊರಗಡೆ ಬರುತ್ತೆ. ಈಗ ನಾನು ಕೇಸರಿ ದಳ ಏನು ನೆನೆಸ್ಕೊಂಡಿದ್ದೀನಲ್ಲ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಹೀಗೆ ನೀಟಾಗಿ ಮಿಕ್ಸ್ ಮಾಡ್ತಾ ಹೋದರೆ ಅದು ತುಪ್ಪ ಉಗುಳೋದು ಅಂತ ಹೇಳ್ತಾರೆ. ಎಲ್ಲ ಚೆನ್ನಾಗಿ ಸೇರಿಕೊಳ್ಳುತ್ತೆ, ಸ್ವಲ್ಪ ಗಟ್ಟಿಯಾಗುತ್ತೆ. ಆವಾಗ ಕೇಸರಿ ಆಯಿತು ಅಂತ ಅರ್ಥ. ಈ ಟೈಮಲ್ಲಿ ನಾವು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಕೊನೆಯದಾಗಿ ಲಿಂಬು ರಸವನ್ನು ನಾವು ಹಿಂಡಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅರ್ಧ ಸ್ಪೂನು ಅಥವಾ 1 ಸ್ಪೂನು, ಇದಿಷ್ಟಕ್ಕೆ ನಾನು 1 ಸ್ಪೂನನ್ನು ಹಾಕ್ಕೊಂಡಿದ್ದೀನಿ. ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಸಹ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಮಿಕ್ಸ್ ಮಾಡಿದ್ದೀನಿ. ತುಂಬ ರುಚಿಯಾಗಿರುತ್ತೆ ತಿನ್ನೋಕ್ಕೆ. ಒಂದು ಸರಿ ಟ್ರೈ ಮಾಡಿ ನೀವು. ಹಾಗೆ ಕೊನೆಯದಾಗಿ ನಾನಿಲ್ಲಿ ಉಪ್ಪು ಮತ್ತು ಲಿಂಬುವನ್ನು ಹಾಕಬೇಕಾದ್ರೆ ನಾವು ಗ್ಯಾಸನ್ನು ಆಫ್ ಮಾಡಿ ಲಿಂಬು ಹಾಕಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಅದನ್ನು ನೀಟಾಗಿ ತೊಳೆಸ್ಬಿಟ್ರೆ ನಮ್ಮ ಕೇಸರಿ ಬಾತ್ ರೆಡಿ ಆಗುತ್ತೆ.
ಒಂದು ಸರಿ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ನನಗೆ ಖಂಡಿತವಾಗಿ ಕಾಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ನೋಡ್ತಾ ಇರದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು.